ಹೇಳಿ ಅಜ್ಜಿ, ಹೇಳಿ ಅತ್ತೆ, ಯಾಕಿಬ್ರು ಸುಮ್ಮನೆ ನಿಂತಿದ್ದೀರಾ? ನೀವು ಸುಳ್ಳು ಹೇಳ್ತಿದ್ದೀರಾ ತಾನೇ? ನೀನು ಹೇಳೋಕೆ ಹೊರಟಿರೋದಾದ್ರೂ ಏನು ಅದನ್ನ ಹೇಳು ಫಸ್ಟು. ಕರಣ್, ವಿಚಾರ ನಾವು ಅಂದ್ಕೊಂಡಷ್ಟು ಸಿಂಪಲ್ ಆಗಿಲ್ಲ ಕಣೋ. ಈ ಮನೇಲಿ ಯಾವಾಗಲೂ ಯಾರಿಂದಾನೋ ಹಾವುಗಳಿಗೆ ತೊಂದರೆ ಆಗಿದೆ. ತೊಂದರೆ ಅಂದರೆ ಅದು ಅಂತಿಂತ ತೊಂದರೆನೂ ಅಲ್ಲ, ನಾಗಗಳು ಸಾವಾಗಿದೆ ಅಂತ ಅನ್ನಿಸ್ತಾ ಇದೆ. ಏ ಮಯೂರಿ, ಇದ್ದಕ್ಕಿದ್ದ ಹಾಗೆ ಏನಾಯ್ತು ನಿನಗೆ? ಯಾವುದೋ ಚಂದ ಮಾಮ ಕಥೆ ಹೇಳ್ತಾ ಇದೆಯಾ? ಇದು ಚಂದ ಮಾಮನ ಕತೆ ಅಲ್ಲ ಕರಣ್, ಇದೇ ಸತ್ಯ. ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಸತ್ಯ. ಈ ಮನೆಯವರಿಂದ ಹಾವುಗಳಿಗೆ ತೊಂದರೆ ಆಗಿರೋದೇ ಸತ್ಯ. ಅಜ್ಜಿ ಅತ್ತೆ ಮುಖದಲ್ಲಿರೋ ಮೌನನೇ ಎಲ್ಲ ಹೇಳ್ತಿದೆ, ಕೇಳು. ಮಯೂರಿ, ಬಾಯಿ ಮುಚ್ಚು. ಬಾಯಿ ಬಂದಂಗೆಲ್ಲ ಮಾತಾಡಬೇಡ. ನೋಡು, ನೀನು ಹೇಳ್ತಿರೋ ಥರ ಈ ಮನೇಲಿ ಏನು ನಡೆದಿಲ್ಲ. ಇಲ್ದಿರೋದನ್ನೆಲ್ಲ ಹೇಳಿ ಮನೇಲಿರೋರನ್ನ ಗಾಬರಿ ಪಡಿಸ್ಬೇಡ. ನಾನು ಇಲ್ದೇ ಇರೋದೆಲ್ಲ ಹೇಳ್ತಾ ಇಲ್ಲ ಅಜ್ಜಿ. ಹೌದು ಅಮೃತ, ನಾವೀಗ ಕಠೋರ ಆಗ್ಲೇಬೇಕು. ಇಷ್ಟು ದಿನ ಸುಮ್ಮನೆ ಇದ್ದಿದ್ದು ಸರಿಯಲ್ಲ. ನೀನೇ ಯೋಚನೆ ಮಾಡು. ಅವತ್ತು ಆ ದುಷ್ಟರೆಲ್ಲ ಸೇರ್ಕೊಂಡು ನನ್ನನ್ನು ಎಷ್ಟು ಹೀನಾಯವಾಗಿ ಕೊಂದು ಹಾಕಿದ್ರು ಅಂತ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಣಯ ಭಯಂಕರ ದಿಗಿರಾರ. ನನ್ನನ್ನು ಸಂಪೂರ್ಣ ಅಸಹಾಯಕಳಾಗಿ ಮಾಡಿ ಆ ನನ್ನ ಅಸಹಾಯಕತೆನ ಬಳಸ್ಕೊಂಡು ನನ್ನನ್ನು ಕೊಂದ್ರಲ್ವಾ? ಅಷ್ಟೇ ನಿರ್ದಯವಾಗಿ ಅವರ ವಂಶದ ಒಬ್ಬೊಬ್ರು ಕೊಂದು ಹಾಕಬೇಕಾಗಿದೆ ಅಮೃತ. ಆ ಮನೆಯಲ್ಲಿರೋ ಒಬ್ಬೊಬ್ರು ಒಂದು ಕ್ಷಣನೂ ನೆಮ್ಮದಿಯಾಗಿ ಉಸಿರಾಡಬಾರ್ದು. ಪ್ರತಿ ಕ್ಷಣನೂ ಆತಂಕದಲ್ಲೇ ಕಳಿಬೇಕು ಅಂತ ಸನ್ನಿವೇಶನ ನಿರ್ಮಾಣ ಮಾಡೋಣ.